Hello everyone, I am Mahesh Yadav, Head Academics and Vice President of IELTS South India. So today we have got the NEET result out, for re-NEET result out, where we have got 4 students in top 100 from the South India. If we talk about the nationally, then All India rank 1, 2, 4, 7, 9. We have got 5 students in top 10, right, from the northern side of IELTS other centers. Here from the Bangalore, we have 64 All India rank. 94 we have got with us. So best result if we talk about the South India this year we have got, and students are there with us. ಅಂತ ನಾನು ಆಲ್ ಇಂಡಿಯಾ ರ್ಯಾಂಕ್ 64. ಇವತ್ತು ತುಂಬ ಸಂತೋಷ ಆಗ್ತಿದೆ ನನಗೆ. 2 ವರ್ಷದ ಕಷ್ಟಪಟ್ಟು ಇವತ್ತು ಇಷ್ಟು ಚೆನ್ನಾಗಿರೋ ರಿಸಲ್ಟ್ ನೋಡಿ ತುಂಬ ಖುಷಿ ಆಗ್ತಿದೆ. ಇದರಲ್ಲಿ ಅಲೆನ್ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. 2 ವರ್ಷ ಕೂಡ ನನ್ನ ಟೀಚರ್ಸು ಯಾವಾಗಲೂ ನನ್ನ ಮೋಟಿವೇಟ್ ಮಾಡ್ತಾ, ನನ್ನ ಮಾರ್ಕ್ಸ್ ಕಮ್ಮಿ ಬಂದ್ರೇನು ಚೆನ್ನಾಗಿ ಮಾಡ್ಬೋದು, ನೀನು ಆಲ್ ಇಂಡಿಯಾದಲ್ಲಿ ಚೆನ್ನಾಗಿ ರ್ಯಾಂಕ್ ತೆಗಿಬೋದು ಅಂತ ಹೇಳಿ ಹೆಲ್ಪ್ ಮಾಡಿ ತುಂಬ ಹೆಲ್ಪ್ ಮಾಡಿದ್ದಾರೆ. ನಾನು ಅವ್ರಿಗೆಲ್ಲ ತುಂಬ ಥ್ಯಾಂಕ್ಫುಲ್. ನನ್ನ ಪೇರೆಂಟ್ಸ್ ಕೂಡ ಅಷ್ಟೇ. ನಾನು ಹಾಸ್ಟೆಲಲ್ಲಿರ್ತಿದ್ವು, ನನ್ನ ಪೇರೆಂಟ್ಸ್ ಅಲ್ಲಿ ದೂರದಿಂದ ಯಾವಾಗಲೂ ದಿನ ಕಾಲ್ ಮಾಡ್ತಿದ್ದೆ. ಅವರು ಅಷ್ಟೇ, ಮಾರ್ಕ್ಸ್ ಕಮ್ಮಿ ಬಂದ್ರೇನು ಬೇಜಾರಾಗಬೇಡ, ಏನಾದರೂ ಒಂದು ಮಾಡ್ಬೋದು ಅಂತ ಹೇಳಿ ಯಾವಾಗಲೂ ಸಮಾಧಾನ ಮಾಡ್ತಿದ್ರು. ಅವ್ರಿಗೂ ನಾನು ತುಂಬ ಥ್ಯಾಂಕ್ಫುಲ್. ಶ್ರೇಯಾಂಕ್ ಅಂತ, ನಂದು ನೀಟಲ್ಲಿ 94 ರ್ಯಾಂಕ್ ಬಂದಿದೆ. ತುಂಬ ಹೆಮ್ಮೆ ಆಗ್ತಾ ಇದೆ. ಇವತ್ತು ಈ ದಿನ ಎಲ್ಲರಿಗೂ ಸಿಗಲ್ಲ, ಮತ್ತು ಜೀವನದಲ್ಲಿ 1-2 ದಿನ ಇರುತ್ತಷ್ಟೇ ಈ ಥರ. 2 ವರ್ಷದ್ದು ಕಠಿಣ ಪ್ರಿಪ್ರೇಷನಿಂದ ಇದು ಬಂದಿರೋದು. ಮತ್ತು ಕೊನೆಗೆ ಹಾರ್ಡ್ ವರ್ಕ್ ಮ್ಯಾಟರ್ ಆಗುತ್ತೆ, ಟೀಚರ್ ಗೈಡೆನ್ಸ್ ಮ್ಯಾಟರ್ ಆಗುತ್ತೆ. ಆದರೆ ಎಷ್ಟೇ ಕಷ್ಟಪಟ್ಟರು ಕೊನೆಗೆ ನಿಮ್ಮ ರಿಸಲ್ಟ್ ದಿನ ತುಂಬ ಖುಷಿಯಾಗಿರ್ತೀರ. ಸೊ ಆದಷ್ಟು ಕಷ್ಟಪಡಿ ಮತ್ತು ನಿಮ್ಮ ಅಪ್ಪ ಅಮ್ಮಂಗೆ ಹೆಮ್ಮೆ ಕೊಡಿ, ಚೆನ್ನಾಗಿ ಓದಿ.